ಆತ್ಮೀಯ ಮಕ್ಕಳೇ, 6ನೇ ತರಗತಿ ವಿಜ್ಞಾನ ಅಧ್ಯಾಯ 2 ಆಹಾರದ ಘಟಕಗಳು ಪಾಠದ ಅಭ್ಯಾಸ ಪ್ರಶ್ನೆಗಳ ಉತ್ತರಗಳು ಹೀಗಿರುತ್ತವೆ. ಈ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸಗಳು: ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳನ್ನು ಹೆಸರಿಸಿ. ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳೆಂದರೆ ಕಾರ್ಬೋಹೈಡ್ರೇಟುಗಳು, ಪ್ರೋಟೀನ್ಗಳು, ಕೊಬ್ಬು, ವಿಟಮಿನ್ಗಳು ಮತ್ತು ಖನಿಜಗಳು. 2ನೇ ಪ್ರಶ್ನೆ: ಕೆಳಗಿನವುಗಳನ್ನು ಹೆಸರಿಸಿ. ಎ. ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಗಳು ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು. ಬಿ. ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ಅವಶ್ಯವಿರುವ ಪೋಷಕಗಳು ಪ್ರೋಟೀನ್ಗಳು. ಸಿ. ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ಎ. ಡಿ ಪ್ರಶ್ನೆ: ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಿರುವ ಖನಿಜ ಕ್ಯಾಲ್ಸಿಯಂ. 3ನೇ ಪ್ರಶ್ನೆ: ಕೆಳಗಿನ ಆಹಾರ ಘಟಕಗಳು ಸಮೃದ್ಧಿಯಾಗಿರುವ ಎರಡೆರಡು ಆಹಾರ ಪದಾರ್ಥಗಳನ್ನು ಹೆಸರಿಸಿ. ಎ. ಕೊಬ್ಬು, ಕಡಲೆಕಾಯಿ ಬೀಜ, ಬಾದಾಮಿ ಎಣ್ಣೆ. ಬಿ. ಪಿಷ್ಟ, ರಾಗಿ, ಗೋಧಿ, ಅಕ್ಕಿ. ಸಿ. ಆಹಾರದ ನಾರು ಪದಾರ್ಥ ಸೊಪ್ಪು, ಕ್ಯಾರೆಟು, ನುಗ್ಗೆಕಾಯಿ, ಎಲ್ಲ ರೀತಿಯ ತರಕಾರಿಗಳು. ಡಿ. ಪ್ರೋಟೀನ್ ಎಲ್ಲ ಥರದ ಕಾಳುಗಳು, ಬೇಳೆಗಳು, ತೊಗರಿಬೇಳೆ, ಹೆಸರುಕಾಳು, ಹಾಲು, ಮೊಟ್ಟೆ ಇತ್ಯಾದಿ. 4ನೇ ಪ್ರಶ್ನೆ: ಸರಿಯಾದ ಹೇಳಿಕೆಗೆ ಸರಿ ಗುರುತು ಹಾಕಿರಿ. ಎ. ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯತೆಗಳನ್ನು ಪೂರೈಸಬಹುದು. ತಪ್ಪು. ಬಿ. ಸಂತುಲಿತ ಆಹಾರವನ್ನು ಸೇವಿಸುವ ಮೂಲಕ ಕೊರತೆಯ ರೋಗಗಳನ್ನು ತಡೆಗಟ್ಟಬಹುದು. ಸರಿ. ಸಿ. ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿರಬೇಕು. ಸರಿ. ಡಿ. ದೇಹಕ್ಕೆ ಎಲ್ಲ ಪೋಷಕಗಳನ್ನು ಒದಗಿಸಲು ಮಾಂಸ ಮಾತ್ರ ಸಾಕು. ತಪ್ಪು. 5ನೇದು: ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಉಂಟಾಗುತ್ತದೆ. ಬಿ. ಬೆರಿ ರೋಗವು ವಿಟಮಿನ್ B1ನ ಕೊರತೆಯಿಂದ ಉಂಟಾಗುತ್ತದೆ. ಸಿ. ವಿಟಮಿನ್ ಸಿ ಕೊರತೆಯು ಸ್ಕರ್ವಿ ರೋಗವನ್ನು ಉಂಟುಮಾಡುತ್ತದೆ. ಡಿ. ನಮ್ಮ ಆಹಾರದಲ್ಲಿ ವಿಟಮಿನ್ ಎನ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗುತ್ತದೆ.